ഇത് മനഃപൂർവ്വം ഞങ്ങൾ മിസ്ലീഡ് ചെയ്യാൻ നോക്കാണോ സംശയം? റീത്തുവിനെ ഡോക്ടർ ഹിപ്നോട്ടൈസ് ചെയ്യാറുണ്ട്. ചേച്ചി, റീത്തും ചായയും തമ്മിൽ എന്തോ കണക്ഷൻ ഉണ്ട്. ನಮಸ್ತೆ, ಮೇರಾ ಡ್ರಾಪ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಯಾರು ಒಂದು ಬಗುಣಿ ಫಿಲ್ಲ ಅನ್ನೋ ಒಂದು ಮೂವಿ ಯಾರು ನೋಡಿಲ್ವಾ, ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಒಂದು ಮಾಸ್ಟರ್ ಪೀಸ್ ಮೂವಿ. ಖಂಡಿತವಾಗಿಯೂ ನೀವು ಅಂಥ ಮೂವಿಯನ್ನು ನೀವು ಇಷ್ಟರವರೆಗೆ ಯಾವುದೇ ಒಂದು ಮೂವಿಯಲ್ಲಿ ನೋಡಿರಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಪರ್ಫೆಕ್ಟಾಗಿ ಮಲಯಾಳಂ ಮೂವಿ ಯಾಕೆ ಬೆಸ್ಟ್ ಅನ್ನೋ ಒಂದು ವಿಚಾರವನ್ನು ಒಂದು ಪರ್ಫೆಕ್ಟಾಗಿ ಒಂದು ತೋರಿಸಿರುವಂಥ ಒಂದು ಮೂವಿ ಅಂತ ಹೇಳಿದ್ರೆ ಬಗುಣಿವಿಲ್ಲ ಮೂವಿ ಅಂತಲೇ ಹೇಳೋದು. ಯಾಕಂದರೆ ಇಟ್ ವಾಸ್ ಯಾಕಂತಂದ್ರೆ ಯಾವುದೇ ಒಂದು ಡೌಟ್ ಇಲ್ಲದೆ, ಯಾಕಂತಂದರೆ ಅಷ್ಟು ಪರ್ಫೆಕ್ಟಾಗಿ ಕ್ಲೀನಾಗಿ ಒಂದು ಇಷ್ಟರವರೆಗೆ ಯಾರು ಮಾಡದಂಥ ಒಂದು ಮೂವಿಯನ್ನು ಬಗುಣಿವಿಲ್ಲ ಒಂದು ಮೂವಿಯಲ್ಲಿ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇಟ್ ವಾಸ್ ಅಮೇಝಿಂಗ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಫಾದ್ ಫಾಜಿಲ್ ರವರ ಈ ಒಂದು ಮೂವಿನಲ್ಲಿ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಒಂದು ಮೂವಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂತಂದರೆ ಆ ಒಂದು ಮೂವಿ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ನಮ್ಮ ಒಂದು ತಲೆಯನ್ನು, ಯಾಕಂತಂದರೆ ಆ ರೀತಿಯಲ್ಲಿ ಮೈಂಡ್ ನಮಗೆ ಒಂದು ತಲೆಗೆ ಹುಳ ಬಿಡುವಂಥ ಒಂದು ಮೈಂಡನ್ನಲ್ಲಿ ಒಂದು ಆಗುತ್ತೆ ಅಂತ ಹೇಳೋದು. ಯಾಕಂದರೆ ಆ ರೀತಿಯಲ್ಲಿ ಒಂದು ಮೂವಿಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ನಿಜವಾಗ್ಲೂ ಯಾರು ಈ ಮೂವಿಯನ್ನು ನೋಡಲಿಲ್ವಾ, ಖಂಡಿತವಾಗಿ ಅನ್ಸಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೊಡ್ಡ ಮಟ್ಟಿನಲ್ಲಿ ಕೂಡ ಈ ಮೂವಿಯಲ್ಲಿ ಒಂದು ಸುದ್ದಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಿತ್ತು. ಯಾಕಂದರೆ ಈ ರೀತಿಯ ಮೂವಿ ಒಂದು ಮಲಯಾಳಂ ಮೂವಿನಲ್ಲಿ ಕೂಡ ಮಾಡಲಿಕ್ಕೆ ಒಂದು ಸಾಧ್ಯ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳಲಿಕ್ಕೆ ಹೋಗಿದ್ದಾರೆ ಅಂತಲೇ ಹೇಳೋದು. ಯಾಕಂದರೆ ಮಲಯಾಳಂ ಮೂವಿ ಯಾವ ರೀತಿಯ ಒಂದು ಸಸ್ಪೆನ್ಸ್ ಮೂವಿನಲ್ಲಿ ಒಂದು ತೆಗೆಯುವಂಥ ಒಂದು ವಿಚಾರದಲ್ಲಿ ಯಾಕೆ ಒಂದು ದೊಡ್ಡ ಮಟ್ಟಿನಲ್ಲಿ ಹೆಸರು ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ಒಂದು ಸಂಕ್ಷಿಪ್ತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಬಗುಣಿವಿಲ್ಲ ಟೀಮ್ ಚಿತ್ರತಂಡ ಅಂತಲೇ ಹೇಳೋದು. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕೆ ನಿಜವಾಗಲೆಲ್ಲ ಕಷ್ಟಪಡ್ತೀನಿ. ಅಷ್ಟು ಸಸ್ಪೆನ್ಸ್ ಆಗಿರುವಂಥ ಒಂದು ಥ್ರಿಲ್ಲಿಂಗ್ ಮೂವಿ ಆ ಒಂದು ನಿಜವಾಗ್ಲೂ ಯಾರು ಕೂಡ ಒಂದು ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಖಂಡಿತವಾಗಿ. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ, ಯಾಕಂದರೆ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ನನಗಂದು ಸಖತ್ತಾಗಿ ಇಷ್ಟ ಆಗಿದೆ ಅಂತಲೇ ಹೇಳೋದು. ಖಂಡಿತವಾಗಿ ಮಿಸ್ ಮಾಡ್ಕೊಳ್ಬೇಡಿ ಅಂತಲೇ ಹೇಳೋದು. ಯಾಕಂದರೆ ಪ್ರತಿಯೊಂದು ಸೀನ್ ಮೂಮೆಂಟು ಕೂಡ ನಿಜವಾಗ್ಲೂ ಯಾವುದೇ ಒಂದು ಡೌಟ್ ಬರಲ್ಲ ಅಂತಲೇ ಹೇಳೋದು. ಯಾಕಂದರೆ ಯಾರು ಕಿಲ್ಲರ್ ಯಾಕೋಸ್ಕರ ಮಾಡ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಒಂದು ಈ ಮೂವಿಯನ್ನು ಕೊಂಡೋಗುವಂಥ ಒಂದು ಸೀನ್ ಇರ್ಬೋದು ಖಂಡಿತವಾಗಿ. ಯಾಕಂದರೆ ಈ ಒಂದು ಸ್ಟೋರಿಯಲ್ಲಿ ಯಾವುದೇ ಒಂದು ಸ್ಟೋರಿ ಕೂಡ ಒಂದು ಯಾವುದೇ ಒಂದು ಸೀನ್ ಕೂಡ ಒಂದು ಮಿಸ್ ಆಗಿದೆ. ಯಾಕಂದರೆ ಫಸ್ಟಿಗೆ ಸ್ಟಾರ್ಟ್ ನೋಡುವಂಥ ಒಂದು ಸಂದರ್ಭದಲ್ಲಿ ತುಂಬ ಬೋರ್ ಹೊಡಿಯುತ್ತೆ ಅಂತಲೇ ಹೇಳೋದು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ತುಂಬ ಅಂದರೆ ತುಂಬ ಬೋರ್ ಹೊಡಿಯುತ್ತೆ. ಆದರೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುವಂಥ ಒಂದು ಸಮಯದಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ಟೋರಿ ಸ್ಟಾರ್ಟ್ ಆಗುವಂಥ ಒಂದು ಸಂದರ್ಭದಲ್ಲಿ ಈ ಫಸ್ಟಿಗೆ ಸ್ಟಾರ್ಟ್ ಆಗುವಂಥ ಒಂದು ಮೂವಿಯ ಯಾವ್ಯಾವೆಲ್ಲ ಸ್ಟೋರಿ ನಡೆದಿದೆ ಎಲ್ಲ ಒಂದು ಸ್ಟೋರಿಯ ಮೂಮೆಂಟ್ಗಳು ಅದಕ್ಕೆ ಒಂದು ಕನೆಕ್ಟ್ ಆಗಿರುತ್ತೆ. ಯಾಕಂದರೆ ನಾವು ನಿಜವಾಗ್ಲೂ ಆ ಒಂದು ಸೀನನ್ನು ಕ್ಯಾರಿ ಮಾಡದೇ ಇರ್ತೀವಿ, ಆದರೆ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಮೂಮೆಂಟ್ಗೂ ಆ ಒಂದು ಕನೆಕ್ಟ್ ಇರುತ್ತೆ ಅಂತಲೇ ಹೇಳೋದು. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಈ ಮೂವಿ ಮಾಡಿದ್ದಾರೆ ಅಂತಲೇ ಹೇಳೋದು. ನಿಜವಾಗ್ಲೂ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಒಂದು ಸಿರೆ ಫ್ಯಾನ್ಸ್ನವರು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನೀವು ಕೂಡ ಮಿಸ್ ಮಾಡಿದೆ ಅಂತ ಒಂದು ಮೂವಿಯನ್ನು ನೋಡ್ಕೊಂಡು ಬನ್ನಿ ಸ್ಪೆಷಲಾಗಿ. ಯಾಕಂದರೆ ಅಂಥ ಒಂದು ಮೂವಿ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಖಂಡಿತವಾಗಿಯೂ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಮೂವಿ ಅಂತಲೇ ಹೇಳೋದು. ಯಾಕಂದರೆ 10/10 ಸ್ಟಾರಿಂಗ್ ರೇಟಿಂಗ್ನಲ್ಲಿ ನನಗಂತೂ ಖಂಡಿತವಾಗಿ ಈ ಮೂವಿಗೆ ಒಂದು 9 ರೇಟಿಂಗ್ಸ್ ಅಂತೂ ಖಂಡಿತವಾಗಿ ಕೊಡ್ಬೋದು ಅಂತಲೇ ಹೇಳಕ್ಕೆ. ಯಾಕಂದರೆ ಅಂತ ಅಷ್ಟು ಪರ್ಫೆಕ್ಟಾಗಿ ಈ ಮೂವಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಖಂಡಿತವಾಗಿಯೂ ಒಂದು ಪರ್ಫೆಕ್ಟಾಗಿ ಈ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇದೇ ವಿಚಾರಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಕೂಡ ಈ ಮೂವಿ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಕೂಡ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಹಿಂದಿ ಡಬ್ ಮೂಲಕವೂ ಈ ಮೂವಿ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಮಿಸ್ ಮಾಡಿದೆ. ಯಾರು ಹಿಂದಿಯಲ್ಲಿ ನೋಡಲಿಕ್ಕೆ ಬಯಸ್ತೀರ ಖಂಡಿತವಾಗಿ ಹಿಂದಿಯಲ್ಲಿ ಕೂಡ ಈ ಮೂವಿ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಮಿಸ್ ಮಾಡಿದೆ ಈ ಮೂವಿಯನ್ನು ನೋಡ್ಕೊಂಡು ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಾಗಿ ಯಾರೆಲ್ಲ ಇಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇರುವಂಥ ಒಂದು ಮೂವಿಯನ್ನು ಇಷ್ಟಪಡ್ತಾರೆ ಖಂಡಿತವಾಗಿಯೂ ಈ ನಮ್ಮ ಒಂದು ಚಾನಲ್ಗೆ ಒಂದು ಲೈಕ್ ಮಾಡಿ. ಅದೇ ರೀತಿಗೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇರುವಂಥ ಒಂದು ಇನ್ನಷ್ಟು ಮೂವಿಯ ಒಂದು ಅಪ್ಡೇಟನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಗುಣಿವಿಲ್ಲ ಟೀಮ್
ಮೂವಿ ಯಾರ್ಯಾರು ನೀವು ನೋಡಿದ್ದೀರಾ, ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯ ಪ್ರಕಾರ ಯಾವ ರೀತಿಯಲ್ಲಿ ನಿಮಗೆ ಇಷ್ಟ ಆಯಿತು, ಅದೇ ರೀತಿಗೆ ಎಷ್ಟು ಸ್ಟಾರ್ ರೇಟಿಂಗ್ ಕೊಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಬಗ್ಗೆ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಆಲ್ ಅವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.